ಕಾರ್ಖಾನೆಯಲ್ಲಿ ಭಾರೀ ಅಗ್ನಿ ಅವಘಡ ಆಗಿ 7 ಜನ ಸಜೀವ ದಹನವಾಗಿದ್ದಾರೆ. ಇಂಥದ್ದೊಂದು ದಾರುಣ ಘಟನೆ ನಡೆದಿರುವುದು ರಾಜಸ್ಥಾನದ ಭಿವಾಡಿಯಾ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ. ಅಗ್ನಿ ಅವಘಡದ ವೇಳೆ ಕಾರ್ಖಾನೆಯಲ್ಲಿ ಸುಮಾರು 20 ಜನ ಕಾರ್ಮಿಕರಿದ್ರು. ಆ 20 ಜನರ ಪೈಕಿ 7 ಜನ ಸುಟ್ಟು ಕರಕಲಾಗುತ್ತಿದ್ದಾರೆ. 10 ಜನ ಇನ್ನೂ ಸಿಕ್ಕಾಕೊಂಡಿರುವ ಬಗ್ಗೆ ಮಾಹಿತಿ ಇದೆ. ಪ್ರಾಣಾಪಾಯದಿಂದ ಇನ್ನುಳಿದಂತಹ ಕಾರ್ಮಿಕರು ಪಾರಾಗಿದ್ದಾರೆ. ಸಿಲುಕಿದವರ ಪತ್ತೆಗೆ, ಸಿಕ್ಕಾಕೊಂಡವರ ಪತ್ತೆಗೆ ಸದ್ಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಸ್ಥಾನದ ಭಿವಾಡಿಯಾದಲ್ಲಿರುವಂತಹ ಕೆಮಿಕಲ್ ಫ್ಯಾಕ್ಟರಿ ಬೆಂಕಿ ಧಗಧಗಿಸ್ತಾ ಇರುವುದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು 20 ಜನ ಕಾರ್ಮಿಕರಿದ್ರು ಈ ಕಾರ್ಖಾನೆಯಲ್ಲಿ. ಈ ಅವಘಡ ನಡೆದಂತಹ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಏನು ಕಾರಣ, ಏನು ಎಡವಟ್ಟಾಯಿತು, ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. 20 ಜನ ಕಾರ್ಮಿಕರಲ್ಲಿ ಸ್ವಲ್ಪ ಮಂದಿ ಬಚಾವಾಗಿದ್ದಾರೆ. ಆದರೆ 7 ಜನ ಆ ಬೆಂಕಿಯ ಕೆನ್ನಾಲಗಿಯಲ್ಲಿ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಇನ್ನು 10 ಜನ ನಾಪತ್ತೆಯಾಗಿದ್ದಾರೆ, ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಅವರಿಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಯೂ ಕೂಡ ಸಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಕೆಮಿಕಲ್ ಫ್ಯಾಕ್ಟರಿ, ಬಟ್ ಎಡವಟ್ಟು ಎಲ್ಲಾಯ್ತು? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಏನು ಕಾರಣ ಆಯಿತು? ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆಯಾ? ಎಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ? ವಿದೇಶಿ ಇವತ್ತು ಬೆಳಿಗ್ಗೆ 9 ರಿಂದ 9:30 ಸುಮಾರಿಗೆ ರಾಜಸ್ಥಾನದ ಭಿವಾಂಡಿಯಾ ಈ ಕೆಮಿಕಲ್ ಫ್ಯಾಕ್ಟರಿನಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದೆ. ಯಾವ ಕಾರಣಕ್ಕಾಗಿ ಮತ್ತು ಹೇಗೆ ಬೆಂಕಿ ಆಕಸ್ಮಿಕ ಸಂಭವಿಸಿತು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸರು ಬೆಂಕಿ ಆಕಸ್ಮಿಕ ಸಂಭವಿಸಿರೋದು ಅವರ ಗಮನಕ್ಕೆ ಬಂದಿದೆ. ತಕ್ಷಣವೇ ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸಿವೆ. ಆದ್ರೆ ಈ ಕಾರ್ಖಾನೆಯಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿದಂತಹ ಸಂದರ್ಭದಲ್ಲಿ 20 ರಿಂದ 25 ಮಂದಿ ಇದ್ರು. ಇದರಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೂ 10 ಮಂದಿ ಸಿಕ್ಕಾಕೊಂಡಿರುವಂತಹ ಶಂಕೆ ಇದೆ. ಅವ್ರು ಸಿಕ್ಕಾಕೊಂಡಿರುವಂತವ್ರನ್ನ ರಕ್ಷಣಾ ಕಾರ್ಯಾಚರಣೆ ಮಾಡತಕ್ಕಂತ ಕೆಲಸವನ್ನು ಕೂಡ ಸಿಬ್ಬಂದಿ ಮುಂದುವರೆಸಿದ್ದಾರೆ. ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 1.5 ರಿಂದ 2 ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಂಡು ಒಂದು ಒತ್ತಿ ಉರಿತಾ ಇದ್ದಂತಹ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿ ಮಾಡಿದ್ದಾರೆ. ಈಗ ಕಾರ್ಖಾನೆಯನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಬೆಂಕಿ ಆಕಸ್ಮಿಕ ಸಂಭವಿಸಿತು, ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಅಂತೇಳಿ ಸ್ಥಳೀಯ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಈ ಒಂದು ಬೆಂಕಿ ದುರಂತದಲ್ಲೇ ದಾರುಣವಾಗಿ 7 ಮಂದಿ ಸಾವನ್ನಪ್ಪಿರುವಂತಹ ದುರಂತದ ಘಟನೆ ಕೂಡ ಈಗ ನಡೆದಿದೆ. ಹೀಗಾಗಿ ಈಗ ಕಾರ್ಖಾನೆಯ ಆಡಳಿತ ಮಂಡಳಿಯ ವಿರುದ್ಧ ಕೂಡ ಇದ್ರ ಬಗ್ಗೆ ಕೇಸನ್ನ ದಾಖಲಿಸಬೇಕಾಗುತ್ತೆ. ಅವರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಬೇಕಾಗುತ್ತೆ. ಈ ಸಾವಿಗೆ ಕಾರ್ಖಾನೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವು ಕೂಡ ಕೇಸನ್ನ ದಾಖಲಿಸಬೇಕಾಗುತ್ತೆ. ಮತ್ತು ಅಗ್ನಿ ಆಕಸ್ಮಿಕಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಸ್ಥಳೀಯ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.